ಒಂದು ಫುಡ್ ಪಾರ್ಕನ್ನು ಮಾಡ್ತೀವಿ, ಫುಡ್ ಸ್ಟ್ರೀಟ್ ಮಾಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ವಿ. ಅದು ಪ್ರಯುಕ್ತ ರಾಮನಗರ ನಗರಸಭೆ ವತಿಯಿಂದ ಮಾಡಿರ್ತಕ್ಕಂಥ ಘೋಷಣೆಗಳಲ್ಲಿ ಕಳೆದ ಬಾರಿ ಬಜೆಟ್ನಲ್ಲೂ ಕೂಡ ಸುಮಾರು 90ರಷ್ಟು ಅನುಷ್ಠಾನಕ್ಕೆ ತಂದಿದ್ವಿ. ಈ ಬಾರಿ 2026-27ನೇ ಸಾಲಿನ ಆಯವ್ಯಯದಲ್ಲಿ ನಾವು ಒಂದು ಫುಡ್ ಸ್ಟ್ರೀಟ್ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿದ್ವಿ. ಅದ್ರ ಪ್ರಯುಕ್ತ ಇವತ್ತು ಇಲ್ಲಿ BM ರೋಡ್ನಲ್ಲಿ ಇಲ್ಲಿ ನಮಗೆ ಲಭ್ಯ ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಅವಕಾಶ ಮಾಡಿಕೊಂಡು 50 ಅಂಗಡಿಗಳನ್ನು ಇಲ್ಲಿ ತೆರವು ಮಾಡಲಿಕ್ಕೆ ಸ್ಥಾಪನೆ ಮಾಡಲಿಕ್ಕೆ ನಾವು ಇಲ್ಲಿ ಒಂದು ಇವತ್ತು ಕೆಲಸಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿ ಈಗ ಟೆಂಡರ್ ಕರೆದು ಸುಮಾರು 45,90,45,90,00,000 ಒಂದು ವರ್ಕನ್ನು ಇವತ್ತು ಟೆಂಡರ್ ಕರೆದು ಇವತ್ತು ವರ್ಕರ್ನ ಕೊಟ್ಟು ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಹಾಗಾಗಿ ರಾಮನಗರ ನಗರಸಭೆ ನಾವು ಏನೇನು ನಮ್ಮ ಸರ್ವ ಸದಸ್ಯರು ಎಲ್ಲ ನಗರಸಭೆಯ ಎಲ್ಲ ಸದಸ್ಯರುಗಳು ನಾವು ಏನು ಘೋಷಣೆ ಮಾಡಿ ಮಾತನ್ನು ಕೊಟ್ಟಿದ್ವೋ ಆ ಮಾತಿನ ಪ್ರಕಾರ ನಾವು ನಡ್ಕೋತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ರಾಮನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಈ ಕಾಪಿ ಎಲ್ಲ ತಲುಪಿಸ್ತೀನಿ. 6-7 ಟನ್ 6-7 ಟ್ರ್ಯಾಕ್ಟರ್ ಸಗಣಿ ಇದ್ರೊಳಗಡೆ ಇದೆ. ಅದು ಅಷ್ಟು ಏನ್ ನಮ್ಗೆ ಕಾಣಿಸ್ತಾ ಇದೆ. ಅದು ಒಂದು 18 ಅಡಿ ಆಳ ಇದೆ. ಅದನ್ನ ಅರ್ಧ ಸಗಣಿಯಲ್ಲಿ ತುಂಬಬೇಕು. ಅಲ್ಲಿಂದ ಅದ್ರ ಕೆಲಸ ಸ್ಟಾರ್ಟ್ ಆಗ್ತದೆ. ಇಡೀ ಊರೆಲ್ಲ ಹುಡುಕಿ ಸಗಣಿಯನ್ನ ತಂದು ವಿಜಯ್ ಕುಮಾರ್ ಮತ್ತು ಅವರ ಸಿಬ್ಬಂದಿಗಳು ತಂದು ಹಾಕಿದ್ದಾರೆ. ಮತ್ತೆ ಇದರ ಸಂಪೂರ್ಣ ಏನು ಮರು ನಿರ್ಮಾಣದ ಕೆಲಸವನ್ನ ಮಾಡಿದ್ದು ನಿರ್ಮಲಾ, ನಮ್ಮ ನಗರಸಭೆ ಇಂಜಿನಿಯರ್ ನಿರ್ಮಲಾ. ಎಲ್ಲ ಎಲೆಕ್ಟ್ರಿಕ್ ಕೆಲಸಗಳು DGಯನ್ನ ತರಿಸಿದ್ದು ಮತ್ತೆ ಇದಕ್ಕೆ ಬೇಕಾದಂತ ಎಲ್ಲ ಕೆಲಸವನ್ನ ಮಾಡಿದ್ದು ನಿರ್ಮಲಾ. ಮತ್ತೆ ಇದರ ಎಕ್ಸ್ಪರ್ಟ್ ಬಯೋಗ್ಯಾಸ್ ಎಕ್ಸ್ಪರ್ಟ್ ಒಬ್ರು ಜೋಶಿ ಅವರು, ಅವರು ನಮ್ಮ ಜೋಶಿ ಅವರು ಇದನ್ನ ಪುನರ್ ನಿರ್ಮಾಣ ಮಾಡಿ ಇಲ್ಲಿ ಇದ್ದಂತ ಹಳೆ ಬಲೂನ್ ಎಲ್ಲ ತೆಗೆದು ಇಲ್ಲೇ ಇದ್ದ ಈ ಟ್ಯಾಂಕ್ ಅನ್ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ಅತಿ ಕಡಿಮೆ ವೆಚ್ಚದಲ್ಲಿ ನಾವು ಇದಕ್ಕೆ ಖರ್ಚು ಮಾಡಿರೋದು ಇದುವರೆಗೆ 4.5 ಲಕ್ಷ ರೂಪಾಯಿ ಮಾತ್ರ. ಇದಲ್ಲದೆ ಕಾಂಪೌಂಡ್ ಅನ್ನ ಇದಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಕಾಂಪೌಂಡ್ ಅನ್ನ ಮಾಡ್ತಾ ಇದೀವಿ. ಅದು ಪ್ರತ್ಯೇಕವಾಗಿ ಆಗ್ತದೆ. ಬಟ್ ಇದು ಕಾರ್ಯಾರಂಭ ಮಾಡೋದಕ್ಕೆ ನಾವು ಇದುವರೆಗೆ ಮಾಡಿರ್ತಕ್ಕಂಥ ವೆಚ್ಚ ಕೇವಲ 4.5 ಲಕ್ಷ. ಯಾಕೆಂದ್ರೆ ಇದ್ದಿದ್ದನ್ನ ಪುನರ್ ಪ್ರಾರಂಭ ಮಾಡುವಂತ ಕೆಲಸ. ಸೊ ಇವರ ಎಲ್ಲರ ನೇತೃತ್ವದಿಂದ ಇದು ನಡೆದಿದೆ. ಮತ್ತೆ ನಮ್ಮ AW ವಿಶ್ವನಾಥ್ ಅವರು ಮತ್ತೆ ಇನ್ನೊಬ್ರು ಆಗಿ ಕಾರ್ಯ ಅದು ಕೆಲಸವನ್ನ ಮಾಡ್ತಾ ಇರಲಿಲ್ಲ, ನಿಂತು ಹೋಗಿತ್ತು. ಆದ್ರೆ ಈಗ ಅದನ್ನ ಪುನರಾರಂಭ ಮಾಡುವ ಕೆಲಸವನ್ನ ನಾವು ಮಾಡಿದ್ದೇವೆ. ಬ್ರೀಫ್ ಆಗಿ ಹೇಳ್ಬಿಡ್ತೀನಿ 2-3 ನಿಮಿಷದಲ್ಲಿ. ಇಲ್ಲಿ ಇದೆಯಲ್ಲ, ಇದೇ ಮೇನ್ ಬಯೋಗ್ಯಾಸ್. ಈಗ ಹಳ್ಳಿ ಕಡೆ ಎಲ್ಲ ಗೋಬರ್ ಗ್ಯಾಸ್ ಅಂತ ಹೇಳ್ತಾರೆ. ಇವಾಗ ಇತ್ತೀಚೆಗೆ ಅನಿಲ ಕೊರತೆ ಆದಾಗ ಇದನ್ನ ಜಾಸ್ತಿ ಪ್ರಮೋಟ್ ಮಾಡ್ಬೇಕು ಅಂತ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ಸಾಕಷ್ಟು ನೋಡಿದೀವಿ. ಅದರದೇ ಒಂದು ಪ್ರಯತ್ನವಾಗಿ ಈ ಬಯೋಗ್ಯಾಸ್ ಅಂದ್ರೆ ಆಹಾರ ಮತ್ತು ತರಕಾರಿ ತ್ಯಾಜ್ಯಗಳು, ತರಕಾರಿ ಹಣ್ಣುಗಳು ಎಲ್ಲವೂ ಸಹ ಈ ಹುಳಿ ಹಣ್ಣುಗಳನ್ನ ಬಿಟ್ಟು ಇತರೆ ಕೊಳೆತ ಹಣ್ಣುಗಳು, ಕೊಳೆತ ತರಕಾರಿಗಳು, ಮಾರದೆ ಕೊನೆಯಲ್ಲಿ ಉಳಿದಂತಹ ಕೊಳೆತ ತರಕಾರಿ ಮತ್ತು ಹೋಟೆಲ್ ನಲ್ಲಿ ಆಹಾರ ತ್ಯಾಜ್ಯ ಏನು ಉಳಿತದೆ, ಊಟ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಉಳಿತಕ್ಕಂತ ಹೋಟೆಲ್ ತ್ಯಾಜ್ಯ ಮತ್ತು ಹಾಸ್ಟೆಲ್ಗಳಲ್ಲಿ, ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಹಾಸ್ಟೆಲ್ಗಳಿದ್ದಾವೆ, ಅಲ್ಲಿ ಊಟದ ತ್ಯಾಜ್ಯ ಹಾಗೂ ನಮ್ಮ ಜೈಲಲ್ಲಿ ಉಳಿತಕ್ಕಂತ ಊಟದ ತ್ಯಾಜ್ಯ, ಇದಿಷ್ಟನ್ನ ಬಳಸಿ ಪ್ರತಿನಿತ್ಯ 1 ಟನ್ ಅಷ್ಟು ಕೆಪಾಸಿಟಿ ಇದು ಹೊಂದಿದೆ. ಆ 1 ಟನ್ ಕಸವನ್ನ ಇದು ತ್ಯಾಜ್ಯವನ್ನ ನಾವಿಲ್ಲಿ ಕ್ರಶ್ ಮಾಡಿ, ಈಗ ಅಲ್ಲಿ ಪೂಜೆ ಆಯ್ತಲ್ಲ ಅದು ಮಿಷಿನ್, ಅದು ಕ್ರಷರ್ ಅಂದ್ರೆ ಮಿಕ್ಸಿ ತರ, ಅದು ಮಿಕ್ಸ್ ಮಾಡಿ ಏನ್ ಮಾಡ್ತದೆ ಅದ್ರೊಳಗಡೆ ತಳ್ತದೆ. ಅದು ಅಲ್ಲಿ ಪ್ರತಿದಿನ ಕೊಳೆತು ಗೋಬರ್ ಗ್ಯಾಸ್ ಜನರೇಟ್ ಆಗ್ತದೆ. ಆ ಜನರೇಟ್ ಆದಂತಹ ಗ್ಯಾಸ್ ಅಲ್ಲಿ ಜನರೇಟರ್ ಅಲ್ಲಿ ನಮ್ಮ DGಯಲ್ಲಿ ಸ್ಟೋರ್ ಆಗಿ ಎನರ್ಜಿ ಆಗಿ ಕರೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ಅದನ್ನ ನಾವ್ ಯಾವ್ದಕ್ ಬೇಕಾದ್ರೂ ಬಳಸ್ಬೋದು. CNG ವಾಹನಗಳಿಗಾದ್ರೂ ಬಳಸ್ಬೋದು, ಅಡುಗೆ ಅನಿಲಕ್ಕಾದ್ರೂ ಬಳಸ್ಬೋದು, ಅಥವಾ ಬೀದಿ ದೀಪ ನಿರ್ವಹಣೆಗಾದ್ರೂ ಬಳಸ್ಬೋದು. ಸದ್ಯಕ್ಕೆ ನಾವು ಬೀದಿ ದೀಪಕ್ಕೆ ಸುಮಾರು ಒಂದು 30ರಷ್ಟು ಬೀದಿ ದೀಪಗಳಿಗೆ ಕೊಡ್ತಾ ಇದೀವಿ. ಉತ್ಪಾದನೆ ಜಾಸ್ತಿ ಆದಾಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇದು ಒಂದು ಬ್ರೀಫ್ ಆದಂತಹ ವಿಷಯ. ಸೊ ಇದು ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ನಮ್ಮ ನಗರದಲ್ಲಿ ಉತ್ಪಾದನೆ ಆಗುವಂತಹ ಎಲ್ಲ ರೀತಿಯ ಕಸವನ್ನ, ಒಣಕಸ ಬೇರೆ ರೀತಿಯಲ್ಲಿ ಅದು ಸಂಸ್ಕರಣೆ ಆಗ್ತದೆ, ಅದೇ ರೀತಿ ಹಸಿ ಕಸ, ಈ ನಾನು ಹೇಳಿದಂತ ಆಹಾರ ಕಸ ಮತ್ತು
ತರಕಾರಿ ಕಸ ಬಿಟ್ಟು ಇತರೆ ಏನು ಕಸ ಉಳಿತದೆ ಅದು ನಮ್ಮ ಹರಿಸಂದ್ರದಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಕಾರ್ಯಾರಂಭವಾಗುವಂತಹ ನಮ್ಮ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನಿರ್ವಹಣೆ ಆಗ್ತದೆ. ಆದ್ರೆ ಈಗ ಇವತ್ತಿನ ವಿಷಯ ಆಹಾರ ಫುಡ್ ವೇಸ್ಟ್ ಅನ್ನ ಉಪಯೋಗಿಸಿ ಗೋಬರ್ ಗ್ಯಾಸ್ ಬಯೋಗ್ಯಾಸ್ ಅನ್ನ ತಯಾರಿಸಿ ಅದನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಪರಿಸರ ಸ್ನೇಹಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವುದು ನಗರಸಭೆಯ ಉದ್ದೇಶ ಆಗಿದೆ. ಆ ಕೆಲಸ ಇವತ್ತು ಪೂರ್ಣ ಆಗಿ ಅದಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಚಾಲನೆಯನ್ನ ಕೊಟ್ಟಿದ್ದಾರೆ. ಇದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋದು ಬಹಳ ದೊಡ್ಡ ಚಾಲೆಂಜ್. ನಮ್ಗಿರ್ತಕ್ಕಂತ ಅತಿ ಕಡಿಮೆ ಮಾನವ ಸಂಪನ್ಮೂಲದಲ್ಲಿ ಇದಿಲ್ಲದಕ್ಕೆ ಮುಖ್ಯವಾದ ಕಾರಣ ಬಹುಶಃ ಅದೇ ಆಗಿತ್ತು ಅನಿಸುತ್ತೆ. ನಮ್ಮ ಅಧಿಕಾರಿಗಳು ಇಂಜಿನಿಯರ್ಗಳು ಸಿಬ್ಬಂದಿ ಕೊರತೆಯಿಂದಾಗಿ ಇದನ್ನ ಮಾಡಕ್ಕಾಗಿರ್ಲಿಲ್ಲ. ಆದ್ರೆ ಇದನ್ನ ಹೇಗೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ನಾವೊಂದು ಯೋಜನೆಯನ್ನ ಮಾಡ್ಕೊಂಡಿದೀವಿ. ಪ್ರತಿನಿತ್ಯ ಹೋಟೆಲ್ಗಳಿಂದ ಅಲ್ಲಿ ಕಸವನ್ನ ಅವರು ಸಂಗ್ರಹಣೆ ಮಾಡ್ತಾರೆ, ಆಹಾರ ತ್ಯಾಜ್ಯವನ್ನ ಸಂಗ್ರಹಣೆ ಮಾಡ್ತಾರೆ, ಅಲ್ಲಿಂದ ತರೋದು ನಮ್ಮ ಕೆಲಸ. ಪ್ರತಿಯೊಂದು ಹೋಟೆಲ್ ಇಂದ ಅದನ್ನ ತಂದು ಇಲ್ಲಿ ಕ್ರಶ್ ಮಾಡಿ ಅಲ್ಲಿ ತುಂಬಿದ್ರೆ ಅಷ್ಟು ಕೆಲಸ ಆಗ್ತದೆ. ಆ ಕೆಲಸಕ್ಕೆ ನಾವೊಂದು ಮೆಕ್ಯಾನಿಸಮ್ ಅನ್ನ ಸೆಟ್ ಮಾಡಿದೀವಿ. ನಮ್ಮ ಆಹಾರ ಶಾಖೆಯ ಸಿಬ್ಬಂದಿಗಳು ನಮ್ಮ ವಿಜಯ್ ಕುಮಾರ್ ಈ ವಿಚಾರವಾಗಿ